ಮಗ ನನ್ನ ಕಾಯಕ್ಕೆ ಮಲ್ಗೋದು ಯಾವ ನ್ಯಾಯನೋ ಇದು. ಒಂದು ಮುಗಿ ಬರೋ ಟೈಮ್ ಆಯ್ತು, ಬೇಗ ಬಾರ ತಂದೆ, ಎಲ್ಲಿದೆಯೋ ಬೇಗ ಬಾರ. ಮಗ ಎಲ್ಲ ಅವಳು 6 ಗಂಟೆಗೆ ಬರಕ್ಕೆ ಹೇಳಿದ್ನಿ, ನೀನ್ ನೋಡಿದ್ರೆ 8 ಗಂಟೆಗೆ ಬಂದಿದ್ಯಾ. ಏನೋ ನೀನು. ಲೋ ಮಗ 6 ಗಂಟೆಗೆ ಎದ್ದಿದ್ದೆ, ಟೀ ಕುಡ್ದು ಬ್ರಷ್ ಮಾಡಿ ಮತ್ತೆ ಮಲ್ಕೊಂಡ್ಬಿಟ್ಟೆ. ಮಗ ನಿನ್ ತೃಪ್ತಿಗೋಸ್ಕರ ನಾವು ನೀನ್ ನಮ್ಗೆ ಮೋಸ ಮಾಡ್ತೀಯಲ್ಲೋ. ಏನೋ ಮಗ ನಿನ್ನಂತ ಗಜ್ನಿಗಳ ಜೊತೆ ನಾನು ಇದೀನಲ್ಲ, ನನ್ ಚಪ್ಪಲಿ ತಗೊಂಡು ನಾನು ಹೊಡ್ಕೋಬೇಕನ್ನೋದೇ. ಲೋ ಅಪ್ಪಿ, ನಿನ್ ಪ್ರೀತಿಗೆ ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀನಿ, ಇಷ್ಟೇ ಏನ್ಲೇ? ಒಂದ್ ಕಾರಣಕ್ಕೆ ಮಗ ನಿನ್ನಿಂದ ಡಾಕ್ಟರ್ ಬಿದ್ದಿರೋದು ನಾನು. ನಾವು ಮಗ ನಿನ್ ಮಹಬೂತ್ ಬಂತು ನೋಡೋ. ಹಾಯ್, ಐ ಆಮ್ ಸಂಜು. ಅದಕ್ಕೇನಿವಾಗ? ಅದು ನಾನು ತುಂಬ ದಿನದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ನನಗೆ ನೀವಂದರೆ ತುಂಬ ತುಂಬ ಇಷ್ಟ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಮಗ ಕಣ್ಣು ಮುಚ್ಕೊಂಡು ಏನೋ ಮಾಡ್ತಿದ್ಯಾ? ಆಲ್ರೆಡಿ ಹೋಗಾಯ್ತು. ಹೋಗ್ಬಿಟ್ಲ? ಹಾ ನಾನು ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೇಕಿತ್ತು. ಹಲೋ, ಇದೇ ಜಾಗದಲ್ಲಿ ನಿಮ್ಮ ಅಕ್ಕನ ತಂಗಿನೋ ಇದ್ದಿದ್ರೆ ಇದೇ ರೀತಿ ನಿಲ್ಸ್ ಮಾತಾಡ್ತಿದ್ದ? ಸ್ಟಾಪ್. ನಾನು ತುಂಬ ದಿನದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ನಿಮ್ಮ ನೋಡ್ದಾಗಿಂದ ನನ್ನ ಮನಸ್ಸು, ನನ್ನ ಆಟೋ ಯಾಕೋ ನನ್ನ ಮಾತೇ ಕೇಳಿಸಿಲ್ಲ. ನೀವಂದರೆ ನನಗೆ ತುಂಬ ತುಂಬ ಇಷ್ಟ. ನೀವು ಒಪ್ಪಿಲ್ಲ ಅಂತ ನಿಮ್ಮದೇ ಸುತ್ತದಾಗಲಿ, ನೀವು ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ ಮಾಡೋ ಚಾರಕ್ಕೂ ನಂದಲ್ಲ. ಮಾತಾಡೋದೇನೋ ಸಕ್ಕದಾಗಿ ಮಾತಾಡ್ತೀಯ. ಓಕೆ, ನನಗೆ ಸ್ವಲ್ಪ ಟೈಮ್ ಬೇಕು. ಓಕೆ. ನಿಂತಿರೋ ನೋಡು, ನೀಡಿದ್ದಾರೆ. ಈಗ ಅದರಲ್ಲಿ ಜಯಾಂಜನೇಯ ರೀ ಹೇಳ್ಕೊಡ್ರಿ. ಅಲ್ಲ, ಈ ತರ ವೈತಿಗೆ ಬಂದಿರೋ ಹುಡುಗನ ನಡುವಲ್ಲಿ ಕಾಯ್ಸೋದು ತಪ್ಪಲ್ವಾ? ಏನ್ ನಾಟಕ ಮಾಡ್ತೀಯ ನೀನು? ಅದ್ ಸರಿ, ನಾನ್ ಯಾವಾಗ ಹೇಳಿದ್ದೆ ನೀನ್ ನನಗೋಸ್ಕರ ಕಾಯಿ ಅಂತ? ಸರಿ, ಅದ್ ಬಿಡಿ. ಯೋಚನೆ ಮಾಡಿದ್ರಾ? ಯೋಚನೆ ಮಾಡ್ದೆ ನೋಡು. ನನಗಿಲ್ಲ ಅದೆಲ್ಲ ಸೆಟ್ ಆಗಲ್ಲ. ಅದ್ರಲ್ಲೂ ನೀನು, ನಿನ್ ಕ್ಯಾರೆಕ್ಟರು, ನಿನ್ ಸ್ಟೈಲು, ನಿನ್ ಆಟಿಟ್ಯೂಡ್ ನಂಗೆ ಒಂಚೂರು ಇಷ್ಟ ಆಗಿಲ್ಲ. ಇದೇ ಲಾಸ್ಟ್. ಯಾವತ್ತೂ ನನ್ನಿಂದ ಬರ್ಬಾರ್ದು. ನಾನ್ ಲವ್ ಮಾಡಲ್ಲ. ಇಲ್ಲ.
ನಿಮ್ಮ ಅಮ್ಮಂಗೆ ಆರ್ತಿ ಸೇರು ರೆಡಿ ಮಾಡ್ಕೊಳಕ್ ಹೇಳು. ನಿಮ್ಮ ಅಮ್ಮನ್ ಸೊಸೆ ಆಗಕ್ಕೆ ನಾನ್ ರೆಡಿ ಇದೀನಿ. ಹ್ಯಾಪಿ ಬರ್ತ್ಡೇಲೆ ಮಹಾರಾಣಿ. ಹ್ಯಾಪಿ ಬರ್ತ್ಡೇಲೆ ಅಮ್ಮ. ಥ್ಯಾಂಕ್ ಯು ಸಂಜು. ಏ ಅಮ್ಮ, ಇವತ್ತಿನ ಮಹಾರಾಣಿ ತರ ಕಾಣಿಸ್ತಾ ಇದೆಯಾ? ಓಹೋ ಸಾಕು ಮಹಾರಾಜ ಹೋಗ್ಲಿದ್ದು. ಏ ಅಮ್ಮ, ಇವತ್ತಿನ ಬರ್ತ್ಡೇ ಐತಿ, ನೀನ್ ಏನ್ ಬೇಕು ಹೇಳ, ಕೊಡ್ಸೋನು. ಏನ್ ತಿಳಿದು ಕೊಡಿಸ್ತೀಯ ಸಂಜು? ನೋಡ್ ಸಂಜು, ನನಗೆ ಇದೇ ಬೇಕು ಅದೇ ಬೇಕು ಅಂತ ದೊಡ್ಡ ಆಸೆ ಏನಿಲ್ಲ. ನನ್ನ ಹೆಗ್ಲಿಗೆ ನಿನ್ನ ಹೆಗ್ಲು ಜೊತೆ ಇರ್ಬೇಕು, ನಾನ್ ಸಾಯೋವರೆಗೂ ನೀನ್ ನನ್ ಜೊತೆಗೆ ಇರ್ಬೇಕು. ನಿತ್ಯ ಅಲ್ವಾ ಸಂಜು? ಈ ಸಂಜು, ಹುಟ್ಟಾಗ್ಲಿಂದ ನಮ್ಮಪ್ಪ ಅಮ್ಮ ಪ್ರೀತಿ ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತಾಗಿದ್ದು ನಿನ್ನನ್ ಪ್ರೀತಿ ಮಾಡಿದ್ಮೇಲೆ. ಅಷ್ಟು ಪ್ರೀತಿ ನಿನ್ ತೋಳಲಿದೆ. ನಾನು ಯಾವತ್ತೂ ಒಬ್ಬಂಟಿ ಮಾಡ್ಬೇಡ ಸಂಜು. ಏ ಅಮ್ಮ, ಈ ಸಂಜುಗ ಸಂಜೀವ್ನಿ ನೀನು. ಹೇಗ್ ಬಿಡ್ಲಿ ನಿನ್ನ ನಾನು? ತಾವಲ್ಲೂ ಕೂಡ ನಿನ್ ಜೊತೆ ಹೆಜ್ಜೆ ಹಾಕ್ತೀನಿ. ಐ ಲವ್ ಯು ಅಮ್ಮ. ಐ ಲವ್ ಯು ಟು ಸಂಜು. ಸಂಜು, ಇವತ್ತು ನಾನು ಎಲ್ಲಾದ್ರೂ ಆಚೆ ಕರ್ಕೊಂಡ್ಬೇಕು. ಏ ಅಮ್ಮ, ಪ್ರೀತ ಹುಡುಗಿನ ದೇವಸ್ಥಾನ ಕರ್ಕೊಂಡು ಹೋಗೋದು ಎಷ್ಟೋ ಹುಡುಗರು ಕನಸಾಗಿರ್ತೈತಿ. ದೇವಸ್ಥಾನಕ್ಕೆ ಹೋಗೋಣ. ನೀನೇ ಬಾಯಿನ ಬೆಳಕು ನೋಡೋ ಪ್ರತಿ ಸಿರಿ ತುಟಿ, ನೀನೇ ಜೀವದ ಬೆಳಕು ಕಳೆವ ತೋರು ಬಹುಕಳಿ. ಮುತ್ತು ಮಾತು ಕೇಳಿಸಿ ನೀನು ಬಾಳಂಬರ ನೀನು. ತೂರಿ ಹೊರದ ಬಾಡಿ ನೀನು, ಮಳೆಗಾಳಿಯಲ್ಲಿ ಇರುಳು
ಪ್ರತಿ ಹೆಜ್ಜೆಯಲ್ಲಿ ಕ್ಷಣ ಮೂಡೋದು ನೀನೇ ಗೀಟಿನ ತಪ್ಪಲು, ನೀನೇ ಬಾಳಿನ ಬೆಳಕು, ನೀನೇ ಜೀವದ ಬೆಸಗು, ನೀನೇ ಕಾಣದ ಪ್ರೀತಿಗೆ ಎಂದು ಸ್ಥಿರ ಬೆಳಕು. ನೀನೇ ಬಾಳಿನ ಬೆಳಕು, ನೀನೇ ಜೀವದ ಬೆಸಗು, ನೀನೇ ಕಾಣದ ಪ್ರೀತಿಗೆ ಎಂದು ಸ್ಥಿರ ಬೆಳಕು. ಬೆಳಕು ನೀ ಬಾಳಿಯಲಿ, ಕನಸುಗಳು ನೀ ಹಗಲಲ್ಲಿ, ನನ್ನಿಗೆ ನೀನು ನಾ, ಬೇರೆ ಬೇಡ ಮನೆಯಲ್ಲಿ. ಬಾಳು ತೋರದೆ ಚಿತ್ತ ತುರಿದು ಮುಗಿಯದ ನೋಟ ಹೀಗೆ ನಡೆದು, ನಿನ್ನ ಜೊತೆಯಲ್ಲಿ ಪ್ರತಿ ತಾವರೆ ಬಿಸುಗೋಳಗಳು ಸೋಲುವೆ. ನೀನೇ ಬಾಳಿನ ಬೆಳಕು, ನೀನೇ ಜೀವದ ಬೆಸಗು, ನೀನೇ ಕಾಣದ ಪ್ರೀತಿಗೆ ಎಂದು ಸ್ಥಿರ ಬೆಳಕು. ನೀನೇ ಬಾಳಿನ ಬೆಳಕು, ನೀನೇ ಜೀವದ ಬೆಸಗು, ನೀನೇ ಕಾಣದ ಪ್ರೀತಿಗೆ ಎಂದು ಸ್ಥಿರ ಬೆಳಕು. Sanju is my fiance, and she is Madhu. She is my friend. Single ಅನ್ಕೊಂಡೆ ಬಟ್ ಇನ್ನೊಂದು ಓನ ನೀನಾದ್ರು ನಾವು ಚೆನ್ನಾಗಿ ಮಾಡಿ ಮತ್ತೆ ಮುಗಿಯೋದು ಅವ್ರು ಓದಾಗ ಕೆಲಸ ನನ್ನ ಮೊಬೈಲ್ ತಗೊಂಡು ಅವ್ರದ್ದು ಏನಕ್ಕೋ ಫೋಟೋ ತರ್ತೀಯಾ ಮಗ? ಓ ಯಾಕ ಯಾರು ಗೊತ್ತಾ?
ಅಣ್ಣ ಇಲ್ಲಿ ನೋಡಿ ಅಣ್ಣ, ಇದೇ ಹುಡುಗನ ಜೊತೆ ನೀನ್ ತಂಗಿ ಪ್ರಿಪೇರ್ ಆಗಿರೋದು. ಇದನ್ನೆಲ್ಲ ನೋಡ್ಕೊಂಡು ನೀನು ಇಷ್ಟು ಯಾಕೆ ಸುಮ್ಮನೆ ಇದ್ದೀನಿ ನೀನು? ಇಲ್ಲ ಅಣ್ಣ, ನನಗೆ ಸಿದ್ದು ಅಂತ ನಾನಲ್ಲ. ಫೋನ್ ಮಾಡೋ ನನಗೆ. ಫೋನ್ ಪಿಕ್ ಮಾಡಿದ್ದಿಲ್ಲ. ಟ್ರೈ ಮಾಡು. ಹಲೋ ಸಿದ್ದು, ಅಣ್ಣ ಮಾತಾಡ್ತಾರೆ ನೋಡು. ಹಲೋ ಹಲೋ. ಏ ಸಿದ್ದು, ಎಲ್ಲೋ ಇದೀಯ ನೀನು? ಅವ್ನು ಯಾವ ನಮ್ಮ ತಂಗಿ ಜೊತೆ ಸುತ್ತಾಡ್ತದಂತಲ್ಲ, ಇಮ್ಮಿಡಿಯೇಟ್ಲಿ ಸಂಜೆ ಬಾ, ಮನೆ ಹತ್ರ ಹೋಗ್ಬೇಕು. ಓಕೆ. ಯಾಕೆ ಬರೋದು? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ? ನಾವು 3rd ಕ್ಲಾಸ್ ನೋಡಿದ್ರೆ ಅಮ್ಮ ತಂಗಿಗೆ ಸುತ್ತಾಡ್ತೇವೆ ನಮಗೆ. ಯಾಕಣ್ಣ ಪದ್ಯ ಗೊತ್ತಿಲ್ಲದ ಯಾರೋ ತಂಗಿ ಬಿಡೋಣ. ನಿಮ್ಮನ್ನ ಕೇಳ್ತಾ ಇರೋದು ಯಾರು ನೀವು? ಕೇಳಿಸ್ತಿಲ್ವಾ ನಿಮಗೆ? ಯಾರು ನೀವು? ಸಮಾಧಾನ ಕೂತ್ಕೊಂಡಿದ್ಯಾ? ಮಕ್ಳಿಗೆ ಬೇಕು ನಿಮ್ಮ ಚೇರು, ನನಗ್ ಬೇಕಾದ್ರೆ ನಿನ್ನ ಮಗ ಮಾತ್ರ. ಎಲ್ಲಿದ್ದೀರಾ ಅವನು? ಎಲ್ಲಿ ಬಚ್ಚಿದ್ದೀರಾ? ಇಲ್ಲಿ ಅವನು ಎಲ್ಲಿ ಬಚ್ಚಿದ್ದೀರಾ? ಬರ್ತಾನೆ, ಕುತ್ಕೊಳ್ರಿ ಸಮಾಧಾನವಾಗಿ. ನಮ್ಮ ಮನೆ ಚಪ್ಪಲಿ ಬಡೋ ಜಾಗದಲ್ಲಿ ಇರೋದು ನೀವು. ನಿನ್ನ ಮಗನಿಗೆ ನನ್ನ ತಂಗಿನೇ ಬೇಕಾ? ನೋಡಿ, ನಾವು ತುಂಬಾ ಒಳ್ಳೆ ಜನ. ಗಲಾಟೆ ಆಗ್ಲಿ ಗದ್ದೆ ಆಗ್ಲಿ ಮನೆಯೆಲ್ಲ ಬಂದು ವಾರ್ನಿಂಗ್ ಮಾಡೋದು ನಮ್ಗೆಲ್ಲ ಆಗ್ಬರಲ್ಲ. ನೋಡಿ, ಇದೆಲ್ಲ ನಮ್ಗೆ ಇಷ್ಟನೂ ಆಗೋದಿಲ್ಲ. ಇನ್ನೊಂದ್ಸರಿ ಏನಾದ್ರು ನನ್ನ ತಂಗಿ ಜೊತೆ ನನ್ನ ಮಗ ಕಂಡ್ರೆ ತುಂಡ ಕತ್ತರಿಸಾಕ್ಬಿಡ್ತೀನಿ. ಅಮ್ಮ ಅಮ್ಮ ಅಮ್ಮ, ಯಾಕಮ್ಮ ಬೇಜಾರಿದ್ಯಾ? ಅರೆ ನಿನಗೆ ಅಮ್ಮ ಇದ್ದಾನೆ, ಅವ್ರಿಗೆ ಸತ್ತ ಬಿಟ್ಟ ಅಂತ ನಿನ್ಗೆ ರೈತ ನಿನಗೆ. ಬೆಳಿಗ್ಗೆ ಮನೆ ಬಿಟ್ಟ ಹುಡುಗಿಯಿಂದ ಬಿದ್ದು ಓಡಾಡಿ ಸಂಜೆ ಮನೆ ಕಟ್ಟಿಯಲ್ಲ ನೀನು. ಇವತ್ತ ನನ್ ಮಗ ಅವ್ರ ಅಣ್ಣ ಅಂತ ಬಂದು ಎಷ್ಟು ಮಾತಾಡುದ ಗೊತ್ತಾ? ನೀನ್ ಓಡಾಡ್ತಿದ್ಯಲ್ಲಪ್ಪ ಹುಡುಗಿ, ನನ್ ಹೊಟ್ಟೆ ಸಿಕ್ಕೆ ನಿನಗೆ ಆಸೆ ಏನೋ ನಿನಗೆ? ನನಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ಯಾ ನೀನು? ಮನೆಗಿದ್ರು ಬಂದ್ ಕೊಚ್ಚಿ ನಿನ್ ಮಗನ ಅಂತಾರಲ್ಲ, ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ. ಬೆಂಕಿ ಬಿಟ್ಟಿದ್ದಾರಲ್ಲ, ಏನ್ ಕಮ್ಮಿ ಮಾಡಿದೀನ ನಿನಗೆ? ಏನ್ ಕಮ್ಮಿ ಮಾಡಿದೀನ ಸಂಜು ನೀನ್ ಕಮ್ಮಿ ಮಾಡಿದೀನ? ನೀನ್ ಎಷ್ಟು ಕಷ್ಟಪಟ್ಟು ಬೆಳೆಸಿದೀನಿ ಗೊತ್ತಾ? ನೀನ್ ಎಷ್ಟು ವಿದ್ಯಾವಂತ ಇದೆಯೋ ಗೊತ್ತೇನೋ? ನೀನೊಂದ್ ಕೆಲ್ಸ ಬಂದಾಗ ಅವಳ ಅಪ್ಪನ ಅಂತ ಹುಡುಗಿ ನಾನ್ ತಂದ್ ಮದ್ವೆ ಮಾಡ್ತೀನ, ನಿನ್ಗೆ ಬೇಜಾರಾಗಬೇಡ.
ನೀರು ತಿಳ್ಕೋಬಹುದು ನೀನು, ಗೊತ್ತಾಯ್ತಾ? ಅವ್ರ ಅಂತಸ್ತಿಗೆ ನಾವು ಸರಿ ಇಲ್ಲಪ್ಪ, ಅವ್ರ ಅಂತಸ್ತಿಗೂ ನಮಗೂ ಹೋಲಿಕೆನೆ ಆಗೋದಿಲ್ಲ. ಎತ್ತ ತಾಯಿನ ಅವ್ರ ಪ್ರೀತಿ ನೀವು ದೊಡ್ಡದೇನೋ, ಹಂಗೆಲ್ಲ ಮಾಡ್ಬೇಡಪ್ಪ. ಮೊದ್ಲು ಒಂದ್ ಕೆಲ್ಸ ತಗೊಳಕ್ ಹೋಗ್ತೆ, ನಿನ್ನನ್ನೇ ನಂಬ್ಕೊಂಡಿದೀನಿ ಕಣೋ ನಾನು, ನನಗೆ ಮೋಸ ಮಾಡ್ಬೇಡ ನೀನು. ನೋಡು, ಇನ್ನೊಂದ್ಸರಿ ಏನಾದ್ರು ಆ ನನ್ನ ಮಗನ ಜೊತೆ ಕಂಡ್ರೆ ತುಂಡು ತುಂಡ ಕತ್ತರಿಸ್ಬಿಡ್ತೀನಿ. ನಡಿ ಊರಿಗೆ ಹೋಗೋಣ. ಹೊರಡು, ಸಂಜೆ ಬರ್ತೀನಮ್ಮ, ಹೊರಟಿರ್ಬೇಕಷ್ಟೇ. ಅಣ್ಣ ಅಣ್ಣ ಬೇಡ ಅಣ್ಣ. ಈ ಸಿಗರೆಟಿನ ಹೆಂಗ ಹೊಸ್ಕಿ ಸಾಯಿಸ್ತೀನೋ, ನನ್ನ ಮಗ ಕೈ ಸಿಕ್ಕರೆ ಈ ಸಿಗರೆಟ್ ಕೈ ಇಟ್ಟಿರ್ತೀನಿ, ಅವನಿಗೂ ಆಗೋದು. ಇದು ಗಾಡಿ ಹೋಗೋಣ. ಅಮ್ಮ ಏನಮ್ಮ, ಯಾವ ನೋಡ್ರಿ ಫೋನ್ಲೆ ಮಾತಾಡ್ಕೊಂಡಿರ್ತೀಯಲ್ಲ, ಈ ಫೋನ್ ಇರ್ತಾನೆ ಎಲ್ಲ ಮಾತಾಡೋದು. ಅಣ್ಣ ಅಣ್ಣ ಫ್ರೆಂಡ್ ಅಣ್ಣ 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 ಫ್ರೆಂಡ್ ಅಣ್ಣ ಅಣ್ಣ. ನಾನು ಹೆಂಗಪ್ಪ ಅವನ ಜೊತೆ ಮಾತಾಡ್ಲಿ ಈಗ? ಇಂತಿಗ್ ಒಂದ್ ದಾರಿ ಹೋಯ್ತೀಗ.
ಹಲೋ, ಹಾ ಮಧು, ನಾನ್ ಸಂಜು. ಅಮ್ಮ ಯಾಕೆ ಕಾಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ? ಹಲೋ, ಪ್ಲೀಸ್ ಮಧು, ಕಾಲ್ ಕಟ್ ಮಾಡಬೇಡ. ಅಮ್ಮ ಫೋನ್ ಸ್ವಿಚ್ ಆಫ್ ಮಾಡಿದೆ. ಪ್ಲೀಸ್ ಸಂಜು, ದಯವಿಟ್ಟು ನನಗೆ ತೊಂದರೆ ಕೊಡ್ಬೇಡಿ. ನನಗೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ದಯವಿಟ್ಟು ನನಗೇನು ಕೇಳ್ಬೇಡಿ. ಪ್ಲೀಸ್ ಲೀವ್ ಮಿ ಅಲೋನ್. ಹಲೋ, ಪ್ಲೀಸ್ ಮಧು, 2 ನಿಮಿಷ ನಿನ್ನ ಹತ್ರ ಮಾತಾಡ್ಬೇಕು. ಸಿಗೋಕ್ಕಾಗುತ್ತಾ? ಓಕೆ. ಸ್ವಲ್ಪ ಹೇ ಮಧು, 2-3 ದಿನದಿಂದ ನನ್ನ ಅಮ್ಮ ಫೋನ್ ಸ್ವಿಚ್ ಆಫ್ ಆಗ್ತಿದೆ. ಎಲ್ಲಿದ್ದಾಳೆ ಏನು ಅಂತ ಗೊತ್ತಿಲ್ಲ. ಮನೆ ಹತ್ರ ಹೋದ್ರೆ ಅವಳ ಮನೆ ಹತ್ರನೂ ಇಲ್ಲ. ಗೊತ್ತಿಲ್ಲ ಸಂಜು. ನನ್ನ ಅಮ್ಮ ಇಷ್ಟ ದಿನ ನನ್ನ ಜೊತೆ ಮಾತಾಡದೆ ಇತ್ತಿದ್ದೋಳೆ ಅಲ್ಲ. ಪ್ಲೀಸ್ ಹೇಳು ಮಧು. ನಂಗೇನು ಗೊತ್ತಿಲ್ಲ ಸಂಜು, ದಯವಿಟ್ಟು ನನಗೆ ಕಾಲು ಮೆಸೇಜ್ ಮಾಡಿ ತೊಂದರೆ ಕೊಡ್ಬೇಡ. ನಂಗೆ ಅವಳ ಬಗ್ಗೆ ಏನಂದ್ರೆ ಏನು ಗೊತ್ತಿಲ್ಲ. ಏ ಮಧು, ನಿನಗೆ ಚೆನ್ನಾಗಿ ಗೊತ್ತು ನನ್ನ ಅಮ್ಮ ಎಲ್ಲಿದ್ದಾಳೆ ಅಂತ. ನೀನ್ ನನ್ನ ಹತ್ರ ಸುಳ್ಳು ಹೇಳಕತ್ತಿ. ಪ್ಲೀಸ್ ಹೇಳು ಮಧು, ನಿನ್ ಕಾಲಿಗೆ ಬೀಳ್ತೀನಿ, ಹೇಳು ಮಧು. ಅಮ್ಮ ಇಲ್ದಲೆ ಈ ಸಂಜು ಬರ್ತಾನಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು ಮಧು. ಪ್ಲೀಸ್ ಹೇಳು ಮಧು. ಮಧು ಮಧು, ಈಗಾದ್ರೂ ಹೇಳು ಮಧು. ನಮ್ಮ ಅಮ್ಮ ಇದ್ದಲ್ಲ, ನಾನು ನೀವತ್ತು ಸಿಗಲ್ಲ ಮಧು. ಅವಳೇ ನನ್ನ ಪ್ರಪಂಚ. ಪ್ಲೀಸ್ ಹೇಳು ಮಧು. ಸಂಜು, ನೀವಿಟ್ಟು ಪ್ರೀತಿ ಮಾಡೋ ವಿಚಾರ ಗೊತ್ತಾಗಿ ಅವನ್ನ ಕರ್ಕೊಂಡು ಬೇರೆ ಊರಲ್ಲಿ ಹೋಗಿಟ್ಟಿದ್ದಾನೆ. ಸಂಜು, ನಿಮ್ಮದು ಹೆಲ್ಪ್ ಮಾಡ್ತೀಯಾ? ಸಂಜು, ಸಂಜು, ನನ್ನ ಮನಸ್ಸಿನ ಇಬ್ಬರನ್ನು ದೂರ ಮಾಡ ಪ್ರೀತಿ ಮಾಡಿದ್ರೆ ಅವನಿಗೆ ಗೊತ್ತಾಗ್ತಿತ್ತು. ಏ ಅಮ್ಮ, ಅದು ಏ ಅಮ್ಮ,
ಪ್ಲೀಸ್ ಅಮ್ಮ ಅಳ್ಬೇಡ. ನಿನ್ನ ಹತ್ರ ನಾನು ನೋಡೋದಿದ್ದೇನೆ. ಪ್ಲೀಸ್ ಅಮ್ಮ ಸ್ವಲ್ಪ ಮಾಡಿದ್ದೇನೆ. ನಾನು ನಿನಗೆ ಹೇಳಿದೆ ನಾನು ನಮ್ಮನೆ ಸರಿ ಇಲ್ಲ ಅಂತ. ಹೌದು ಕಣ, ಒಟ್ಟಾಗಿ ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡ್ತಿದ್ದ ಈಗ ಏನು ಆಗ್ತಿಲ್ಲ ಮಧು. ಎಲ್ಲ ಸರಿ ಹೋಗುತ್ತೆ. ಎಲ್ಲದಕ್ಕೂ ಸಂಜು ಬೇಕು. ಅವನೇ ನನ್ ಪ್ರಪಂಚ ಅನ್ಕೊಂಡಿದೀನಿ. ಅವನೇನವನು ಅವನಿಗೆ ಸಿಕ್ಕೇ ಸಿಗ್ತಾನೆ. ಅಳ್ಬೇಡ ಅಮ್ಮ, ನಿನ್ ಜೊತೆ ನಾನಿದ್ದೀನಿ. ನಾನು ಸಂಜು ಒಂದಾಗಕ್ಕೆ ಯಾವ ದಾರಿನೂ ಉಳಿದಿಲ್ಲ. ಯಾವ ದಾರಿನೂ ಉಳಿಸಿಲ್ಲ. ನೋಡಿ ಸಂಜು ಮೊಬೈಲ್ ಕಳ್ಸು. ಗೊತ್ತಾಗ್ತಲೇ ಇರೋ ತರ ನೋಡೋ ಜವಾಬ್ದಾರಿ ನಮ್ದು. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಕಲ್ತ್ಕೊಂಬದು ಇದ್ರು ಕಮ್ಮಿ ಹಿಡಿತಾರೆ. ಎಲ್ಲಕ್ಕೂ ಟೈಮ್ ಬರುತ್ತೆ. ಇವತ್ತು ಸಂಜೆ 5 ಗಂಟೆಗೆ ಸಂಜೆ ನಾನು ಮೀಟ್ ಮಾಡ್ತೀನಿ. ಮಾತಾಡಿದ್ದೀನಿ. ಸಂಜೆ ಹೆಂಗ್ ಕೊಡ್ಬಂದಿದ್ದಾನೆ ಚೆನ್ನಾಗ. ಹಲೋ ಹಲೋ ಸಂಜು, ಹೇಗಿದ್ಯಾ ಸಂಜು? ನೀನು ನೋಡಿ ಇಷ್ಟು ದಿನ ಆಯ್ತಾ? ನೀನ್ ಮನೆ ಹತ್ರ ಬಂದಿದ್ಯಾಕೆ? ಸಂಜು ಪ್ಲೀಸ್ ಹೋಗ್ಬಿಡು ಸಂಜು, ನಮ್ಮ ಅಣ್ಣ ಸರಿ ಇಲ್ಲ. ನೀನ್ ಬಂದಿರೋದು ಏನಾದ್ರು ಗೊತ್ತಾದ್ರೆ ನೀನು ಸಾಯಿಸಕ್ಕ ಅವ್ನು ಏಸಲ್ಲ ಸಂಜು. ನೀ ಖುಷಿಯಾಗಿರ್ಬೇಕು ಕಣೋ. ಬೇಡ ಸಂಜು, ಫೋನ್ ಕೊಟ್ಟಿದ್ಯಾ ತಾನೆ, ನಾನು ಮಾತಾಡ್ತೀನಿ. ಅಣ್ಣ ಸರಿ ಇಲ್ಲ ಸಂಜು, ಅರ್ಥ ಮಾಡ್ಕೋ. ಇವತ್ತು ಸಾಯಂಕಾಲ ಎಷ್ಟೊತ್ತಿಗಂತ ಹೇಳು? ಆಯ್ತು ಬರ್ತೀನಿ, ಸಿಗೋಣ. ಆದ್ರೆ ಆದಷ್ಟು ಬೇಗ ನಾನು ಇಲ್ಲಿಂದ ಕರ್ಕೊಂಡು ಹೋಗು ಸಂಜು. ನಂಗೆ ಈ ನಡ್ಕದಲ್ಲಿರಕ್ ಆಗ್ತಿಲ್ಲ ನಿನ್ ಬಿಟ್ಟು. ಹೀಗೆ ಸಂಜು. ಆಯ್ತು, ಗಂಡ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ನಾನು ಫೋನ್ ಇಡ್ತೀನಿ. 5 ಗಂಟೆಗೆ ಸಿಗ್ತೀನಿ. ನನ್ನ ಒಂದೇ ಭಯ ಮಗು, ನನ್ನ ಹಣ್ಣು ಗೊತ್ತಾಗಿ ಅವ್ನಿಗೆ ಸಾಯಿಸ್ಬಿಟ್ಟರು ಅಂತ. ಅಟ್ಲೀಸ್ಟ್ ನಾನು ಅವನಿಗೆ ಸಿಗ್ಲಿಲ್ಲ ಪರವಾಗಿಲ್ಲ. ಅವ್ರ ಅಮ್ಮ ಮೋಸ ಮಾಡಕ್ ನನಗೆ ಇಷ್ಟ ಇಲ್ಲ. ಅದೆಲ್ಲ ಏನೂ ಆಗಲ್ಲ ಅಮ್ಮ, ನೀನ್ ಧೈರ್ಯವಾಗಿ. ಅವ್ರ ಅಮ್ಮಂಗ್ ಇರೋದು ಅಂತ ಅವನು ಒಬ್ಬನೇ. ನನ್ನಿಂದ ಅವನ್ ಪ್ರಾಣ ಕಳ್ಕೊಂಡ್ರೆ ಅಮ್ಮ ಏನ್ ಮಾಡ್ತಾರೆ? ಇಲ್ಲ ಏನೂ ಆಗಲ್ಲ ಅಮ್ಮ. ನನಗೆ ಅವನ್ ಖುಷಿ ಮುಖ್ಯ. ನಾನು ಎಷ್ಟು ಬೇಕಾದ್ರೂ ಕಷ್ಟ ಅನ್ಭವಿಸಕ್ ರೆಡಿ ಇದ್ದೀನಿ. ನನಗೆ ನಿಮ್ಮಿಬ್ರು ಖುಷಿನೂ ಮುಖ್ಯ. ಆದ್ರೆ ನಮ್ಮ ಅಣ್ಣಂಗ್ ನಾನು ಮುಖ್ಯನೇ ಅಲ್ಲ. ಮತ್ತು ನನ್ಗೆ ಅಪ್ಪ ಅಮ್ಮ ಇಲ್ಲ ಅಂತ ತುಂಬಾ ಪ್ರೀತಿಯಿಂದ ಬೆಳೆಸ್ತಿದ್ದಾನೆ ಅಂತ ಅನ್ಕೊಂಡೆ. ಆದ್ರೆ ನನ್ನ ಆಸೆ ಪೂರೈಸಲ್ಲ ಇರೋನು ಅವನೆಂತ ಅಣ್ಣ ಮಗು. ಅವನಿಗೆ ನಿಜವಾಗ್ಲೂ ಅವನ ತಂಗಿ ಖುಷಿನೇ ಮುಖ್ಯ ಆಗಿದ್ರೆ ಸಂಜು ಜೊತೆ ಮದ್ವೆ ಆದ್ರೆ ಮಾತ್ರ ನಾನು ಖುಷಿಯಾಗಿರ್ತೀನಿ. ಬೇರೆ ಯಾವನ್ ಜೊತೆ ಮದ್ವೆ ಆದ್ರೂ ಸತ್ತೇಳದ್ ತರ ಬದುಕ್ತಿರ್ತೀನಿ. ಮಾತಾಡ್ಬೇಡ ಅಮ್ಮ ನೀನು. ನೀವಿಬ್ರು ಚೆನ್ನಾಗಿರ್ಬೇಕು. ನಿನ್ನನ್ನು ಸಂಜೆ ಒಂದ್ ಮಾಡೋ ಜವಾಬ್ದಾರಿ ನನ್ಗೆ ಹೇಳ್ಬೇಡ ಅಮ್ಮ. ಅಣ್ಣ, ನಂಗೆ ಅಣ್ಣಂದ ಭಯ ಬಂದು ಅವನು ಸರಿ. ನನಗ್ ಗೊತ್ತು ನೀವಿಬ್ರು ಸಾಯಿಸ್. ಒಂದ್ ಮಾಡೋ ಜವಾಬ್ದಾರಿ ನಂದು. ನಿಮ್ಮ ಅಣ್ಣನ ವಿಚಾರ ಬೇಡ ನಮ್ಗೆ. ನನಗೆ ನೀನ್ ಖುಷಿ ಆಗಿರೋದು ನೋಡ್ಕೆ. ಮಧು, ನೀನ್ ಏನಾದ್ರು ನನಗೆ ಹೆಲ್ಪ್ ಮಾಡ್ತಿದ್ಯಾ ಅಂತ ಅಂದ್ರೆ ನಮ್ಮ ಅಣ್ಣ ನಿಂತು ಬಿಡೋದ ಮಧು. ನಾನ್ ಸತ್ರು ಚಿತ್ರ ಇಲ್ಲ. ನನಗೆ ನೀವಿಬ್ರು ಮುಂದಾಕ್ಬೇಕು. ನೀನ್ ಈ ತರ ಆದ್ರೆ ಸಂಜು ಧೈರ್ಯ ಹೇಳೋರು ಯಾರು? ಸರಿ, ನಾನು ನೋಡ್ತೀನಿ. ಹುಷಾರು ಮಧು, ನೀವು ಹುಷಾರಾಗಿರ್ಬೋದು. ಯಾರ ಕಣ್ಣಿಗೂ ಬಿಡ್ಬೇಡ ಮಧು. ಆಯ್ತು. ಅದ್ರಲ್ಲಿ ನಮ್ಮ ಅಣ್ಣನ ಕಣ್ಣಿಗೆ ಬಿಡ್ಬೇಡ ಮಧು. ನಾನು ಹುಷಾರಾಗಿರ್ತೀನಿ. ನೀನು ಹುಷಾರಾಗಿರು. ಮೊಬೈಲ್ ಜೀವನ ನನ್ನ ಕಣ್ಣಿಗೆ ಬಿದ್ರೆ ನಿಮಗೆ ಮುಂದಾಗಕ್ಕಾಗಲ್ಲ. ಹುಷಾರು. ಎಲ್ಲಿ ಬಂದಿದ್ದು? ಕಾಲೇಜಲ್ಲಿ ಸೆಂಡ್ ಆಫ್ ಇದೆ ಅಂತ ಹೇಳಕ್ ಬರೀ ನೀವು ಇರೋದು ಅವ್ರಿಗೆ ಗೊತ್ತಾಯ್ತು? ಗೊತ್ತಿಲ್ಲ.
ಅಣ್ಣ ಮುಂಚೆ ಸೆಂಡ್ ಆಫಿಗೆ ಇದಕ್ಕೆ ಬಂದಿದ್ದಲ್ಲ. ನಮ್ಮ ಮನೆಗೆ ಏನಕ್ಕೆ ಬಂದಿದ್ರಿ? ಅದು ಕಾಲೇಜಲ್ಲಿ ಸೆಂಡ್ ಆಫ್ ಇತ್ತು, ಅದಕ್ಕೆ ಕರೆಯೋಣ ಅಂತ ಬಂದಿದ್ದೆ. ಅಣ್ಣ ಅವ್ರ ಹುಡುಗ ಮೊಬೈಲ್ ಕೊಟ್ಟಿದ್ದ ಕೊಡು ಅಂತ, ಅದನ್ನ ನಾಚಿಕೆ ಆಗಲ್ವಾ ನಿನಗೆ? ಸರ್ ಆಯ್ತು, ಹೋಯ್ತಾ ಇರು. ಯಾವತ್ತೂ ನಾವು ತಂಗಿ ಬಿಟ್ಟು ಟ್ರಾನ್ಸ್ಫರ್. ಇವರಿಬ್ರು ಲವ್ ಸ್ಟೋರಿ ಒಂದ್ ಮಾಡೋಕೆ ನನಗೆ ಬಿತ್ತು ಏಟು. ಫ್ರೆಂಡ್ಶಿಪ್ಗೋಸ್ಕರ ಇನ್ನು ಏನೇನೆಲ್ಲ ಮಾಡ್ಬೇಕಪ್ಪ, ಎಲ್ಲ ನನ್ನ ಕರ್ಮ. ಸಿದ್ದು, ಲೊಕೇಶನ್ ಸೆಂಡ್ ಮಾಡಿದ್ದೀನಿ, ಆದಷ್ಟು ಬೇಗ ಹುಡುಗರು ಕರ್ಕೊಂಡು ಬರೋ. ಹೇಗಿದ್ಯಮ್ಮ? ನೀನ್ ನೋಡಿ ಎಷ್ಟು ದಿನ ಆಯ್ತು? ನಾನು ಚೆನ್ನಾಗಿದ್ದೀನಿ. ಇನ್ನೂ ಇಲ್ಲ ಇಷ್ಟೊತ್ತಿದ್ರೆ ನಮ್ಮ ಅಣ್ಣ ನಿಜವಾಗ್ಲೂ ಬಂದ್ಬಿಡ್ತಾನೆ. ಸಂಜೆ ಹೋಗ್ಬಿಡೋಣ.
ಆಗ್ತಿದೆ ಸಂಜು ನನಗೆ ಕಾಲೆಲ್ಲ ನೋಡ್ತಿದೆ. ಸರಿ ಆಯ್ತು ಬಾ ಬಾ ಅಮ್ಮು ನನ್ನ ಪ್ರೀತಿ ಮಾಡಿ ತುಂಬಾ ಕಷ್ಟ ನೋಡ್ತಿದ್ದಿಲ್ಲ. ಏ ಸಂಜು, ಈ ಜೀವನ ಎರಡು ನಿನ್ ಜೊತೆನೆ ಕಣೋ. ಅಣ್ಣ ಬೇಡ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ ಬೇಡ ಅಣ್ಣ, ಸಂಜು ಅಣ್ಣ ಪ್ಲೀಸ್ ಬಿಟ್ರು ಅಣ್ಣ ಬೇಡ ಅಣ್ಣ, ಅಣ್ಣ ಸಂಜು ಅಣ್ಣ ಪ್ಲೀಸ್ ಅಣ್ಣ ಅಣ್ಣ ಬೇಡ ಅಣ್ಣ, ಸಂಜು ಅಣ್ಣ ಪ್ಲೀಸ್ ಬಿಟ್ರು ಅಣ್ಣ ಬೇಡ ಅಣ್ಣ, ಅಣ್ಣ ಸಂಜು ಅಣ್ಣ ಪ್ಲೀಸ್ ಅಣ್ಣ ಬೇಡ ಅಣ್ಣ, ಅಣ್ಣ ಪ್ಲೀಸ್ ಸಂಜು.
ಎದ್ದೇಳಮ್ಮ ಅಮ್ಮ ಅಮ್ಮ ಏ ಅಮ್ಮ ಎದ್ದೇಳಮ್ಮ ಅಮ್ಮ ಎದ್ದೇಳು ಅಮ್ಮ ಎದ್ದೇಳಮ್ಮ ಅಮ್ಮ ಅಯ್ಯೋ ಬ್ಲಡ್ ಅಮ್ಮ ಅಮ್ಮ ರಕ್ತ ನನ್ನ ಕೈಯಾರನೆ ಸತ್ಬಿಟ್ಟಲ್ಲಮ್ಮ ಅಮ್ಮ ಅಯ್ಯೋ ನನ್ನ ತಂಗಿ ಏ ಪಾಪಿ ನನ್ನ ಮಗನೇ ನನ್ನ ಕೈಯಾರನೆ ನನ್ನ ತಂಗಿ ಸಾಯ್ಸಂಗ್ ಮಾಡ್ಬಿಟ್ಟಲ್ಲೋ ಏ ಅಮ್ಮು ಎದ್ದೇಳಮ್ಮ ಅಮ್ಮು ಅಯ್ಯೋ ರಕ್ತ ಅಮ್ಮು ಎದ್ದೇಳಮ್ಮ ಏ ಪಾಪಿ ನನ್ನ ತಂಗಿನ ನನ್ನ ಕೈಯಾರನೆ ಕೊಲೆ ಮಾಡ್ದಲ್ಲ ಪಾಪಿ ಬಿಡಲ್ಲ ಕಣ ನಿನ್ನ ಅಮ್ಮು ಎದ್ದೇಳಮ್ಮ ಈ ಪ್ರಪಂಚದಲ್ಲಿ ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗಿ ಜಾತಿ ಮತ್ತು ಮರ್ಯಾದೆಯನ್ನು ಕಟ್ಟುಪಾಡಿಗೆ ಸಿಲುಕಿ ತಮ್ಮ ಪವಿತ್ರ ಪ್ರೀತಿನ ಮನೆಯ ಸ್ವಾರ್ಥಕ್ಕೋಸ್ಕರ ಖುಷಿಗೋಸ್ಕರ ತ್ಯಾಗ ಮಾಡ್ತಾರೆ. ಜಾತಿ ಧರ್ಮ ಅಂತಸ್ತು ಮರ್ಯಾದೆ ಮುಖ್ಯ ಆಗಿರೋ ಕಡೆ ಪ್ರೀತಿ ಇರಲ್ಲ. ಪ್ರೀತಿ ಇರೋ ಕಡೆ ಜಾತಿ ಧರ್ಮ ಮರ್ಯಾದೆ ಇದ್ಯಾವುದೂ ಲೆಕ್ಕಕ್ಕೆ ಬರಲ್ಲ. ಪ್ರೀತಿ ಕಳ್ಕೊಂಡು ಮದುಗೆ ಪ್ರೀತಿ ಬೆಲೆ ಗೊತ್ತು. ಅದಕ್ಕೆ ಅಮ್ಮು ಸಂಜು ಪ್ರೀತಿಗೆ ಸಹಾಯ ಮಾಡಿದ್ಲು. ಆದರೆ ಅಪ್ಪ ಅಮ್ಮ ಇಲ್ದಿರೋ ಅಮ್ಮಗೆ ಅಣ್ಣ ರಾಕ್ಷಸ ಆದ. ಸಂಜುನೇ ಪ್ರಪಂಚ ಆಗಿದ್ದ. ಮಗನೇ ಸರ್ವಸ್ವ ಎಂದು ತಿಳಿದಿದ್ದ ಸಂಜುನ ತಾಯಿ ಅನಾಥೆ ಆದ್ಲು. ತಂಗಿಗಿಂತ ಮರ್ಯಾದೆನೇ ಹೆಚ್ಚು ಅನ್ನೋ ನರಸಿಂಹ ಕೊಲೆಗಾರ ಆದ. ಯಾರ ಬದುಕಲ್ಲಿ ಏನಿದೆ ಪ್ರೀತಿ ನೀನಿಲ್ಲದೆ?